Praise the Lord. Greetings to you all in the name of our Lord and Savior Jesus Christ. Today's Bible verse, 1 Chronicles chapter 17 verse 27. I ask you to bless my descendants so that they will continue to enjoy your favor. You, Lord, have blessed them and your blessings will rest on them forever. ಮೊದಲನೇ ಪೂರ್ವಕಾಲ ವೃತ್ತಾಂತ 17ನೇ ಅಧ್ಯಾಯ 27ನೇ ವಚನ. ಈಗ ನೀನು ನಿನ್ನ ಸೇವಕನ ಮನೆಯನ್ನು ಆಶೀರ್ವದಿಸಿ ಅದನ್ನು ಸದಾಕಾಲವೂ ನಿನ್ನ ಆಶ್ರಯದಲ್ಲಿಟ್ಟುಕೊಳ್ಳಬೇಕೆಂದು ಮನಸ್ಸು ಮಾಡಿದ್ದಿ. ಯೆಹೋವನೇ, ನೀನು ಅದನ್ನು ಆಶೀರ್ವದಿಸಿದ್ದಿ, ಅದು ನಿತ್ಯವೂ ಸೌಭಾಗ್ಯದಿಂದಿರುವುದು. ಇಲ್ಲಿ ಅರಸನಾದ ದಾವೀದನು ದೇವರಿಗೆ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಏನೆಂದರೆ, ದೇವರೇ, ನೀನು ನಿನ್ನ ಸೇವಕನ ಮನೆಯನ್ನು ಆಶೀರ್ವದಿಸಿದ್ದಿ. ಅಷ್ಟೇ ಅಲ್ಲ, ಆ ನಿನ್ನ ಸೇವಕನ ಮನೆಯನ್ನು ಸದಾಕಾಲವೂ ನಿನ್ನ ಆಶ್ರಯದಲ್ಲಿಯೇ ಇಟ್ಟುಕೊಳ್ಳಬೇಕೆಂದು ನೀನು ಮನಸ್ಸು ಮಾಡಿದ್ದಿ. ಯೆಹೋವನೇ, ನಿತ್ಯವೂ ನೀನು ಅದನ್ನು ಆಶೀರ್ವದಿಸುತ್ತೆ. ನೀನು ಆಶೀರ್ವದಿಸಿದ ಆ ಮನೆಯಲ್ಲಿ ನಿತ್ಯವೂ ಸೌಭಾಗ್ಯದಿಂದಿರುವುದು ಎಂಬುದಾಗಿ ಅವನು ದೇವರಿಗೆ ಪ್ರಾರ್ಥನೆ ಮಾಡುತ್ತಾ ಇದ್ದಾನೆ. ಇಲ್ಲಿ ನಾವು ದಾವೀದನ ಬಗ್ಗೆ ನೋಡುತ್ತೇವೆ. ದಾವೀದನನ್ನು ದೇವರು ಅವನ ದೀನ ಸ್ಥಿತಿಯಿಂದ ಎತ್ತಿ ಅರಸನನ್ನಾಗಿ ಮಾಡಿದ್ದರು. ಆಗ ಅವನು ನಾನಾದರೂ ದೇವದಾರು ಮರಗಳಿಂದ ಮಾಡಲ್ಪಟ್ಟ ಅರಮನೆಯಲ್ಲಿ ವಾಸ ಮಾಡ್ತಾ ಇದ್ದಾನೆ, ಆದರೆ ಯೆಹೋವನ ಮಂಜೂಷವು ಬಟ್ಟೆಯ ಮನೆಯಲ್ಲಿರುತ್ತದಲ್ಲ ಎಂಬುದಾಗಿ ಅವನು ಆಲೋಚಿಸಿ ದೇವರಿಗಾಗಿ ಒಂದು ಮನೆಯನ್ನು ಕಟ್ಟಬೇಕು, ದೇವರಿಗಾಗಿ ಒಂದು ಆಲಯವನ್ನು ಕಟ್ಟಬೇಕು ಎಂಬುದಾಗಿ ಅವನು ತನ್ನ ಮನಸ್ಸಿನ ಆಲೋಚನೆಯನ್ನು ಪ್ರವಾದಿಯಾದ ನಾತಾನನಿಗೆ ತಿಳಿಸುತ್ತಾನೆ. ಆಗ ಆ ಪ್ರವಾದಿಯಾದ ನಾತಾನನು ಕೂಡ ನಿನ್ನ ಆಲೋಚನೆ ಸರಿಯಾಗಿದೆ, ನಿನ್ನ ಇಷ್ಟದಂತೆ ಮಾಡು ಎಂಬುದಾಗಿ ಹೇಳುತ್ತಾನೆ. ಆದರೆ ಅದೇ ರಾತ್ರಿ ದೇವರು ಆ ಪ್ರವಾದಿಯಾದ ನಾತಾನನಿಗೆ ಹೇಳ್ತಾರೆ, ದಾವೀದನ ಆಲೋಚನೆಯನ್ನು ಸರಿ ಇದೆ, ಆದರೆ ಅವನು ನನ್ನ ಆಲಯವನ್ನು ಕಟ್ಟುವುದು ಬೇಡ, ಅವನಿಂದ ಹುಟ್ಟುವ ಮಕ್ಕಳಲ್ಲಿ ಒಬ್ಬನನ್ನು ನಾನು ಅಭಿವೃದ್ಧಿಪಡಿಸುತ್ತೇನೆ, ಅವನು ನನಗಾಗಿ ಒಂದು ಆಲಯವನ್ನು ಕಟ್ಟುತ್ತಾನೆ ಎಂಬುದಾಗಿ ಹೇಳ್ತಾನೆ. ಹೌದು, ಇಲ್ಲಿ ದಾವೀದನು ದೇವರ ಮೇಲೆ ಬಹಳವಾದ ಪ್ರೀತಿಯುಳ್ಳವನಾಗಿದ್ದನು, ಅತಿಯಾದ ಪ್ರೀತಿಯನ್ನು ಮಾಡ್ತಾ ಇದ್ದನು. ಆದ್ದರಿಂದಲೇ ನಾನು ದೇವದಾರು ಮರಗಳಿಂದ ಕಟ್ಟಲ್ಪಟ್ಟ ಮನೆಯಲ್ಲಿ ವಾಸ ಮಾಡ್ತಾ ಇದ್ದೇನೆ, ಆದರೆ ದೇವರ ಮಂಜೂಷವು ಬಟ್ಟೆಯ ಮನೆಯಲ್ಲಿದೆಯಲ್ಲ ಎಂಬುದಾಗಿ ಅವನು ಪರಿತಪಿಸುತ್ತಾನೆ. ಅದೇ ರೀತಿಯಲ್ಲಿ ನನ್ನ ಪ್ರಿಯ ದೇವಜನರೇ, ನೀವು ದೇವರಿಗಾಗಿ ಅತಿಯಾದ ಪ್ರೀತಿಯನ್ನು ಮಾಡಿರಿ, ದೇವರ ಕಾರ್ಯಗಳನ್ನು ನೀವು ಮಾಡಲು ಹಂಬಲಿಕೆ ಉಳ್ಳವರಾಗಿರ್ರಿ. ಆಗ ದೇವರು ನಿನಗೋಸ್ಕರ ಕೂಡ ಮನೆಯನ್ನು ಕಟ್ಟುತ್ತಾರೆ. ನಾನು ನಿನಗೋಸ್ಕರ ಒಂದು ಮನೆಯನ್ನು ಕಟ್ಟುವೆನು ಎಂಬುದಾಗಿ ದೇವರು ಅಲ್ಲಿ ದಾವೀದನಿಗೆ ಮಾತು ಕೊಟ್ಟ ಹಾಗೆ ಇವತ್ತು ನಿನಗೆ ಮಾತು ಕೊಡ್ತಾರೆ. ದೇವರು ನಿನ್ನ ಮನೆಯನ್ನು ಆಶೀರ್ವದಿಸುತ್ತಾರೆ. ಸದಾ ಕಾಲಕ್ಕೂ ನೀನು ದೇವರ ಆಶ್ರಯದಲ್ಲಿ ಇರುವಂತೆ ದೇವರು ಮನಸ್ಸು ಮಾಡುತ್ತಾರೆ. ತನ್ನ ಆಶ್ರಯದಲ್ಲಿ ದೇವರು ನಿನ್ನನ್ನು ಇಟ್ಟುಕೊಳ್ಳುತ್ತಾರೆ. ಸದಾ ಕಾಲಕ್ಕೂ ನಿನ್ನನ್ನು ಆಶೀರ್ವದಿಸುತ್ತಾರೆ. ನಿತ್ಯವೂ ನಿನ್ನ ಮನೆಯಲ್ಲೇ ಸೌಭಾಗ್ಯವಿರುತ್ತದೆ. ನಿನ್ನ ಪೌಳಿ ಗೋಡೆಯಲ್ಲಿ ಸುಖ ಸಮೃದ್ಧಿಗಳು ಇರುತ್ತವೆ. ನೀನು ಕರ್ತನ ವಿಷಯದಲ್ಲಿ ಅತಿಯಾದ ಪ್ರೀತಿಯುಳ್ಳವನಾಗಿರೋ. ಕರ್ತನು ನಿನ್ನೊಳಗೆ ವಾಸಿಸಲು ಬಯಸುತ್ತಾನೆ. ಈ ಗೋಡೆಯಿಂದ ಕಟ್ಟಿದ ಮನೆಯಲ್ಲ, ನಿನ್ನ ದೇಹವೆಂಬ ಆಲಯದಲ್ಲಿ ದೇವರು ವಾಸಿಸಲಿಕ್ಕೆ ಬಯಸುತ್ತಾರೆ. ಆದುದರಿಂದ ನಿನ್ನ ಶರೀರವನ್ನು ದೇವರಿಗಾಗಿ ಮೀಸಲಾಗಿಡು, ನಿನ್ನ ಶರೀರವನ್ನು ಶುಚಿಯಾಗಿ ಇಟ್ಟುಕೋ. ದೇವರು ನಿನ್ನ ದೇಹದಲ್ಲಿ ಬಂದು ವಾಸಿಸುತ್ತಾರೆ, ನಿನ್ನ ಹೃದಯದಲ್ಲಿ ಬಂದು ವಾಸಿಸುತ್ತಾರೆ. ದೇವರು ನಿನ್ನನ್ನು ಆಶೀರ್ವದಿಸುತ್ತಾರೆ, ನಿನ್ನ ಮನೆಯನ್ನು ಆಶೀರ್ವದಿಸುತ್ತಾರೆ, ನಿನ್ನ ಮಕ್ಕಳನ್ನು ಕೂಡ ಆಶೀರ್ವದಿಸಿ ಅಭಿವೃದ್ಧಿಪಡಿಸುತ್ತಾರೆ. ಸದಾ ಕಾಲಕ್ಕೂ ನಿನ್ನ ಮನೆಗೆ ಶುಭವೂ ಕೃಪೆಯೂ ಹಿಂಬಾಲಿಸುತ್ತದೆ. ಪ್ರಿಯರೇ, ಆದುದರಿಂದ ಇಂದಿನಿಂದಲೇ ನೀವು ನಿಮ್ಮ ದೇಹವನ್ನು ದೇವರಿಗೆ ಮೀಸಲಾಗಿ ಮೆಚ್ಚುಗೆಯಾಗಿ ಇಡಿರಿ. ಖಂಡಿತವಾಗಿಯೂ ದೇವರು ನಿನ್ನನ್ನು ಆಶೀರ್ವದಿಸುತ್ತಾರೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯ ಪರಲೋಕದ ತಂದೆಯಾದ ದೇವರೇ, ನಿನಗೆ ಸ್ತೋತ್ರಪ್ಪ. ದಾವೀದನನ್ನು ದೀನ ಸ್ಥಿತಿಯಿಂದ ಎತ್ತಿ ಇಸ್ರಾಯೇಲರ ಅರಸನನ್ನಾಗಿ ಮಾಡಿದ್ದಿ ದೇವರೇ, ನಿನಗೆ ಸ್ತೋತ್ರಪ್ಪ. ಅವನು ನಿನ್ನ ಮೇಲೆ ಅತಿಯಾದ ಪ್ರೀತಿಯನ್ನು ಇಟ್ಟಾಗ, ನಿನಗಾಗಿ ಆಲಯವನ್ನು ಕಟ್ಟಲು ಅವನು ಬಯಸಿದಾಗ ದೇವಾ, ನೀನು ಅವನಿಗೆ ಆಶೀರ್ವದಿಸಿದ್ದೀರಿ. ನಾನು ನಿನಗೋಸ್ಕರ ಮನೆಯನ್ನು ಕಟ್ಟುವೆನೆಂಬುದಾಗಿ ಮಾತನ್ನು ಕೊಟ್ಟಿದ್ದೀರಿ ದೇವಾ, ಅದಕ್ಕಾಗಿ ಸ್ತೋತ್ರ ತಂದೆಯೇ. ಇವತ್ತು ಈ ವಾಕ್ಯ ಕೇಳಿಸಿಕೊಳ್ಳುತ್ತಿರುವ ನಮ್ಮೆಲ್ಲರನ್ನು ಕೂಡ ಆಶೀರ್ವಾದ ಮಾಡು ಸ್ವಾಮಿ. ಅಪ್ಪ, ನಾವು ನಿನ್ನ ಮೇಲೆ ಅತಿಯಾದ ಪ್ರೀತಿಯನ್ನು ಇಡುತ್ತೇವೆ ಕರ್ತನೆ. ನಮ್ಮ ಹೃದಯದ ಬಾಗಿಲನ್ನು ತೆರೆಯುತ್ತೇವೆ ಸ್ವಾಮಿ. ನಮ್ಮ ಹೃದಯದಲ್ಲಿ ಬಾ ಕರ್ತನೆ. ನಮ್ಮ ಹೃದಯದ ರಾಜನು ನೀನಾಗಿರಪ್ಪ. ನಮ್ಮ ದೇಹವೆಂಬ ಆಲಯದಲ್ಲಿ ನೀನು ಬಂದು ವಾಸ ಮಾಡು ಕರ್ತನೆ. ನಮ್ಮನ್ನು, ನಮ್ಮ ಕುಟುಂಬವನ್ನು, ಮಕ್ಕಳನ್ನು ಎಲ್ಲರನ್ನು ಆಶೀರ್ವಾದ ಮಾಡಿ ನಡೆಸಬೇಕಾಗಿ ಈ ಪ್ರಾರ್ಥನೆಯನ್ನು ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ. ಆಮೆನ್.